ಹಲೋ ಫ್ರೆಂಡ್ಸ್, ಹಿಂದಿನ ತರಗತಿಯಲ್ಲಿ ನಾವು ಎಕ್ಸೆಲ್ ಬಗ್ಗೆ ತಿಳ್ಕೊಂಡಿದ್ವಿ. ಓಕೆನಾ? ಅದೇ ಎಕ್ಸೆಲ್ ಅಲ್ಲಿ ಮುಂದುವರೆದ ಭಾಗದನ್ನ ಇಂದು ತಿಳ್ಕೊಳ್ಳೋಣ. ಓಕೆನಾ? ಇವಾಗ ಏನ್ ನೋಡಕೊಳ್ಳೋಣ ಅಂತ ಹೇಳಿದ್ರೆ, ಇಲ್ಲಿ ಕಟ್ಟು ಕಾಪಿ ಫಾರ್ಮೆಟ್ ಪೇಂಟರ್ ಅಂತ ಇದೆ. ಈ ಎಕ್ಸೆಲ್ ಏನು ಅಂತ ಹೇಳಿದ್ರೆ, ನಮಗೆ ಡೈಲಿ ಯೂಸೇಜ್ ಅಲ್ಲಿ ದಿನ ಬಳಕೆಯಲ್ಲಿ ನಾವೆಷ್ಟು ಅವಶ್ಯಕತೆ ಇದೆ ಎಕ್ಸೆಲ್ ಬಳಕೆ, ಸೊ ಅದಿಷ್ಟನ್ನ ನಾವು ಬ್ರೀಫ್ ಆಗಿ ತಿಳ್ಕೊಳ್ಳೋಣ. ಓಕೆನಾ? ಕಂಪ್ಲೀಟ್ ಅಪ್ಡೇಟೆಡ್ ಎಕ್ಸೆಲ್ಗಳನ್ನ ನೋಡ್ಲಿಕ್ಕೆ ನಾವು ತುಂಬಾ ಕ್ಲಾಸಸ್ ಅನ್ನ ಮುಂದಿನ ತರಗತಿಯಲ್ಲಿ ಮುಂದಿನ ದಿನಗಳಲ್ಲಿ ನಡೆಸ್ತಾವೆ. ಇವಾಗ ಬೇಸಿಕ್ ಥಿಂಗ್ಸ್ ಗಳನ್ನ ನೋಡ್ತಾ ಹೋಗೋಣ, ಸರಿನಾ? ಸೊ ಇವಾಗ ಒಂದನ್ನ ಹೆಸರನ್ನ ಬರೀತೀನಿ. ಹೆಸರನ್ನ ಬರೆದಾದ್ಮೇಲೆ ನಾವು ಈ ಕಾಪಿ ಪೇಸ್ಟ್ ಯಾವ ರೀತಿ ವರ್ಕ್ ಆಗುತ್ತೆ, ಏನು ಅದಕ್ಕೆಲ್ಲ ಶಾರ್ಟ್ ಕಟ್ ಇದೆಯಾ, ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಪ್ರವೀಣ್ ಅಂತ ಒಂದು ಹೆಸರು ಬರೆದಿದ್ದೀನಲ್ಲ, ಈ ಹೆಸರನ್ನ ನಾವು ಇದೇ ತರದಾಗಿರ್ತಕ್ಕಂಥ ಇನ್ನೂ ಒಂದು ಹೆಸರು ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡಬೇಕು ಅಂತಂದ್ರೆ ಕಂಟ್ರೋಲ್ ಮತ್ತೆ ಸಿ ನ ಪ್ರೆಸ್ ಮಾಡಬೇಕು. ಅಂದ್ರೆ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಸಿ ನ ಪ್ರೆಸ್ ಮಾಡಿ ನಾವು ಅದನ್ನ ರಿಪೀಟ್ ಡುಪ್ಲಿಕೇಟ್, ಅಂದ್ರೆ ಇದೇ ಹೆಸರಿದೆ ಇನ್ನೂ ಒಂಥರ ಬೇಕು ಅಂತ ಹೇಳಿದ್ರೆ ನಾವು ಬೇರೆ ಕಡೆ ಸೆಲೆಕ್ಟ್ ಮಾಡಿ ಅಲ್ಲಿ ಕಂಟ್ರೋಲ್ ವಿ ಅಂದ್ರೆ ಪೇಸ್ಟ್ ಅನ್ನ ಮಾಡಿದ್ರೆ ಸೇಮ್ ನಮಗೆ ಇಲ್ಲಿ ಸೆಲೆಕ್ಟ್ ಆಗಿರೋದು ಮತ್ತೆ ಇಲ್ಲಿ ಸೆಲೆಕ್ಟ್ ಆಗಿದ್ದಲ್ಲ ಇದೇ ತರನಾಗಿರ್ತಕ್ಕ ಇನ್ನೂ ಒಂದು ಕಾಪಿ ಇಲ್ಲಿ ಜನರೇಟ್ ಆಗುತ್ತೆ. ಓಕೆನಾ? ಸೊ ನಮಗೆ ಇಲ್ಲಷ್ಟ ಬೇಕು, ಬೇರೆ ಕಡೆ ಬೇಡ. ಕಂಪ್ಲೀಟ್ ಈ ಸೆಲ್ ಇಂದ ನಾವು ಆ ಹೆಸರನ್ನ ಎತ್ತಬೇಕು ಅಂತ ಹೇಳಿದ್ರೆ ಸೆಲೆಕ್ಟ್ ಮಾಡ್ಕೊಡ್ರಿ ಕಂಟ್ರೋಲ್ ಎಕ್ಸ್, ಅಥವಾ ಇಲ್ಲಿ ಕಟ್ ಅಂತ ಕಾಣ್ತಿದ್ರೆ ಅದನ್ನ ಪ್ರೆಸ್ ಮಾಡಿದ್ರೆ ಓಕೆ. ನೀವು ಬೇರೆ ಕಡೆ ಒಂದು ಪೇಸ್ಟ್ ಮಾಡಿದ್ರೆ ನಿಮಗೆ ಆ ಜಾಗದಿಂದ ಅದು ಹೊರಟೋಗುತ್ತೆ. ಸೊ ಅದೇ ರೀತಿ ಇಲ್ಲಿ ಕೆಳಗಡೆ ಫಾರ್ಮೆಟ್ ಪೇಂಟ್ ಅಂತ ಇದೆ, ಕಾಪಿ ನೋಡಿದ್ರಲ್ಲ ಸೇಮ್ ಸೆಲೆಕ್ಟ್ ಮಾಡಿ ಕಾಪಿ ಅಂತ ಕ್ಲಿಕ್ ಮಾಡಿ ಬೇರೆ ಕಡೆ ಬಂದು ಕಂಟ್ರೋಲ್ ವಿ ಅಥವಾ ಪೇಸ್ಟ್ ಅನ್ನ ಕ್ಲಿಕ್ ಮಾಡಿ ನಿಮಗೆ ಹೆಸರು ಬರುತ್ತೆ. ಓಕೆನಾ? ಸೊ ಇದು ಕಾಪಿ ಮತ್ತು ಪೇಸ್ಟ್ ಆಯಿತು. ಸೊ ಇದಾದ ನಂತರ ನಾವು ಇಲ್ಲಿ ಪೇಂಟರ್ ಫಾರ್ಮೆಟ್ ಪೇಂಟರ್ ಅಂತ ಇದೆ, ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೇಮ್ ಬರ್ದಿದ್ದೀರಾ, ಸೊ ನೇಮ್ಗೆ ಬ್ಯಾಕ್ಗ್ರೌಂಡ್ ಕಲರ್ ಹಾಕಿದ್ರ ಮತ್ತೆ ಹೆಸರಿಗೆ ಕಲರ್ ಅನ್ನ ಹಾಕಿದಿರ, ದೆನ್ ಅದಕ್ಕೆ ಬಾರ್ಡರ್ ಸಹ ಹಾಕಿದ್ದೀರಾ. ಸೊ ನೋಡೋಣ ಈಗ ಯಾವ ರೀತಿ ಅದು ವರ್ಕ್ ಆಗುತ್ತೆ ಅಂತೇಳಿ. ಓಕೆನಾ? ಇವಾಗ ಇಲ್ಲಿ ಏನಿದೆ, ಪ್ರವೀಣ್ ಅಂತ ಹೆಸರಿದೆ, ಬಾರ್ಡರ್ ಇದೆ, ಮತ್ತೆ ಫಾಂಟ್ ಕಲರ್ ಸಹ ಚೇಂಜ್ ಆಗಿದೆ. ಸೊ ಇದೇನು ಹೊಸದಾಗಿ ಏನು ಹಾಕಿದಿರಲ್ಲ ಆ ಫಾರ್ಮೆಟ್ ಇಲ್ಲಿ ಏನು ಇಲ್ಲದೆ ಇರ್ತಕ್ಕಂಥ ಹೆಸರಿಗೆ ಅಪ್ಡೇಟ್ ಆಗಬೇಕು ಅಂತ ಹೇಳಿದ್ರೆ ನಾವು ಮತ್ತೆ ಈಗ ಅಲ್ಲಿಗೆ ಹೋಗ್ಬೇಕು, ಬ್ಯಾಕ್ ಗ್ರೌಂಡ್ ಹಾಕ್ಬೇಕು, ಫಾಂಟ್ ಸೈಜ್ ಹಾಕ್ಬೇಕು, ಸಮಯ ತುಂಬಾ ತಗೊಳ್ಳಿ. ಸೊ ಹಾಗಾಗಿ ನಾವ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಈ ಫಾರ್ಮೆಟ್ ಪೇಂಟರ್ನ ಬಳಸ್ಬೋದು. ಹೇಗೆ ಅಂತ ಹೇಳಿದ್ರೆ ಯಾವ ಫಾರ್ಮೆಟ್ ನಿಮಗೆ ಇನ್ನೂ ಒಂದು ಕಡೆ ಜಾಗದಲ್ಲಿ ಬೇಕು ಅಂತ ಹೇಳ್ತಿರೋ ಬಿಫೋರ್ ದಟ್ ಇರತಕ್ಕಂಥ ಜಾಗದಲ್ಲಿ ಅಂದ್ರೆ ಫಾರ್ಮೆಟ್ ಅಲ್ಲಿ ನೀವು ಕ್ಲಿಕ್ ಮಾಡಾದ್ಮೇಲೆ ಈ ಫಾರ್ಮೆಟ್ ಪೇಂಟರ್ ಅಂತ ಇದ್ರೆ ಅದನ್ನ ಕ್ಲಿಕ್ ಮಾಡಿ. ಅಲ್ಲಿಂದ ಬರುವಾಗ ಒಂದು ಬ್ರಷ್ ತರ ಬರುತ್ತೆ. ಆ ತರ ಬಂದಾಗ ನೀವು ಏನ್ ಮಾಡಬೇಕು, ಯಾವ ಜಾಗದಲ್ಲಿ ಯಾವ ಟೆಕ್ಸ್ಟ್ಗೆ ನೀವು ಆ ಹಿಂದಿನ ಫಾರ್ಮೆಟ್ ಅನ್ನ ಅಪ್ಲೈ ಮಾಡಬೇಕು ಅಂತ ಇದ್ರೋ ಅದನ್ನ ತೆಂದು ನೀವು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಥವಾ ತುಂಬಾ ಇತ್ತು ಅಂತಂದ್ರೆ ನೀವು ಡ್ರ್ಯಾಗ್ ಮಾಡಬಹುದು ಈ ತರ. ಓಕೆನಾ? ಅವಾಗ ಏನಾಗುತ್ತೆ ಅಂದ್ರೆ ಮೊದಲಿದ್ದಂತ ಫಾರ್ಮೆಟ್ ಅಗೇನ್ ಇನ್ನೂ ಒಂದು ಟೆಕ್ಸ್ಟ್ಗೆ ಅಪ್ಲೈ ಆಗುತ್ತೆ. ಇದೇ ರೀತಿ ನೀವು ಕೇವಲ ಒಂದು ಅಂತ ಅಲ್ಲ, ತುಂಬಾ ಟೆಕ್ಸ್ಟ್ ತುಂಬಾ ಕಾಲಮ್ಸ್ ಎಲ್ಲ ಇದ್ದಾಗಲೂ ನಾವು ಅದೇ ತರನೇ ನಿಮ್ಗೆ ಯಾವ ತರ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಇಲ್ಲೆಲ್ಲ ಏನ್ ಮಾಡಿರ್ತೀನಿ ಅಂತ ಹೇಳಿದ್ರೆ ಬಾರ್ಡರ್ ಹಾಕ್ತೀನಿ. ಓಕೆನಾ? ಇವಾಗ ಏನಾಗಿದೆ, ನಮಗೆ ಈ ಬಾರ್ಡರ್ ಬೇಡ ನಮಗೆ, ಅಥವಾ ಇಲ್ಲಿ ಏನಿದೆಯಲ್ಲ ಯಾವುದೇ ರೀತಿ ಬಾರ್ಡರ್ ಇಲ್ಲಲ್ವಾ. ಸೊ ಈ ಬಾರ್ಡರ್ ಇದೇ ತರ ಬೈ ಡಿಫಾಲ್ಟ್ ಇರತಕ್ಕಂಥದ್ದೇ ಬೇಕು ಅಂತ ಹೇಳಿದಾಗೆ ನಾವು ಇಲ್ಲಿ ಯಾವ್ದಾದ್ರು ಬೈ ಡಿಫಾಲ್ಟ್ ಮೊದಲ ತರ ಇರ್ಬೇಕಲ್ವಾ. ಸೊ ಹೋಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫಾರ್ಮೆಟ್ ಪೇಂಟರ್ ಅಂತ ಇದೆ, ಕ್ಲಿಕ್ ಮಾಡಿ ಬಂದು ಸೊ ಜಸ್ಟ್ ಹಿಂಗ್ ಡ್ರ್ಯಾಗ್ ಮಾಡಿದ್ರೆ ಸಾಕು, ನಮಗೆ ಈ ಮೊದಲು ಯಾವ ರೀತಿ ಡಿಫಾಲ್ಟ್ ಇರುತ್ತಲ್ಲ ಅದೇ ರೀತಿ ಆಗುತ್ತೆ. ಸೊ ಅರ್ಥ ಆಯ್ತಲ್ವಾ? ಸೊ ಇದಾದ ನಂತರ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನೆಕ್ಸ್ಟ್ ಡಿಲೀಟ್ ಮಾಡೋಣ. ಸೊ ಡಿಲೀಟ್ ಮಾಡಿ ಅದಾದ ನಂತರ ಬ್ಯಾಕ್ ಗ್ರೌಂಡ್ ನಾಟ್ ಫಿಲ್ ಅಂತ ಕೊಡೋಣ. ಸೊ ಇವೆಲ್ಲ ಹೋಗೋದಿಲ್ಲ. ಸೊ ಅವಾಗ ಏನ್ ಮಾಡ್ಬೋದು, ನಾವು ಸೆಲೆಕ್ಟ್ ಮಾಡ್ಕೊಳ್ರಿ, ಇಲ್ಲಿ ಕಾಲಮ್ಸ್ ಬಂದು ನೋ ಬಾರ್ಡರ್ಸ್ ಅಂತ ಕೊಡಿ. ಓಕೆನಾ? ಸೊ ಇದಾದ ನಂತರ ನೆಕ್ಸ್ಟ್ ಇನ್ಸರ್ಟಿಗೆ ಬನ್ನಿ. ಇನ್ಸರ್ಟ್ ಟ್ಯಾಬ್ ಅಲ್ಲಿ ಏನಿದೆ, ಪಿವೋಟ್ ಟೇಬಲ್, ಪಿಕ್ಚರ್, ಕ್ಲಿಪ್ ಆರ್ಟ್, ಶೇಪ್ಸ್, ಸ್ಮಾರ್ಟ್ ಆರ್ಟ್, ಸ್ಕ್ರೀನ್ ಶಾಟ್ ಇದೆಲ್ಲ ಇದೆ. ಸೊ ಇದ್ರಲ್ಲಿ ನಾವ್ ಏನ್ ಮಾಡ್ಕೊಳ್ಳೋಣ, ಫಸ್ಟ್ ಈ ಟೇಬಲ್ ಮತ್ತೆ ಪಿವೋಟ್ ಟೇಬಲ್ ನ ಮುಂದೆ ಹೇಳೋಣ. ಸೊ ಇವಾಗ ನಾವು ಬೇಸಿಕ್ ಥಿಂಗ್ಸ್ ಜಸ್ಟ್ ನಾವು ಅತಿ ಹೆಚ್ಚಾಗಿ ತಿಳ್ಕೊಳ್ಳೋಕೆ ಬೇಸಿಕ್ ಥಿಂಗ್ಸ್ ಗಳನ್ನ ತಿಳ್ಕೊಳ್ಳೋಣ. ಓಕೆನಾ? ಎಕ್ಸೆಲ್ ಅಲ್ಲಿ ಸೊ ಪಿಕ್ಚರ್ ಅನ್ನ ಎಕ್ಸೆಲ್ ಅಲ್ಲಿ ಪಿಕ್ಚರ್ ನ ಆಡ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಾದ್ರೂ ಒಂದ್ ಕಡೆ ಕ್ಲಿಕ್ ಮಾಡಿ ಪಿಕ್ಚರ್ ನ ಕ್ಲಿಕ್ ಮಾಡಿ. ಓಕೆನಾ? ನಿಮಗೆ ಯಾವ ತರ ಪಿಕ್ಚರ್ ಬೇಕೋ ಅದನ್ನ ನೀವು ನಿಮ್ಮ ಗ್ಯಾಲರಿಯಿಂದ ತಗೋಬಹುದು. ಓಕೆ? ನೀವು ಎಲ್ಲಿ ಕ್ಲಿಕ್ ಮಾಡಿರ್ತಾರೋ ಅಲ್ಲಿ, ಅಥವಾ
ನಿಮ್ಮ ಯಾವುದಾದ್ರೂ ಒಂದು ಲೊಕೇಶನನ್ನು ನೋಡ್ಕೊಂಡು ಇಟ್ಕೊಡ್ರಿ. ಸೊ ಅಲ್ಲಿ ಹಲವಾರು ನಿಮ್ಗೆ ಯಾವ್ದು ಬೇಕೋ, ಯಾವ ಲೊಕೇಶನಲ್ಲಿ ಡೌನ್ಲೋಡ್ ಮಾಡಿರ್ತಾರೆ ಆ ಲೊಕೇಶನಲ್ಲಿ ಹೋಗಿ ನಿಮ್ಗೆ ಯಾವ್ದು ಬೇಕು ಅದನ್ನು ಕ್ಲಿಕ್ ಮಾಡೋದು. ಸೊ ಇನ್ನೊಂದು ಇಲ್ಲಿ ಗ್ಯಾಲರಿ ಬರುತ್ತೆ, ಸೊ ಕ್ಲಿಕ್ ಮಾಡಿ ಇನ್ಸರ್ಟ್ ಅಂತ ಕೊಡಿ. ಓಕೆನಾ. ಸೊ ಇವಾಗ ಏನಾಗುತ್ತೆ ಅಂದರೆ ಒಂದು ಎಕ್ಸೆಲಲ್ಲಿ ನಿಮಗೆ ಒಂದು ಪಿಕ್ಚರು ಆ್ಯಡ್ ಆಯಿತು. ಸೊ ಇದನ್ನು ಸ್ವಲ್ಪ ನಾವು ಸೈಜೆಲ್ಲ ಚಿಕ್ಕದು ಮಾಡ್ಕೋಬೋದು. ಚಿಕ್ಕಾದ್ಮೇಲೆ ಬೇಕಾದ್ರೆ ನೀವು ಇದಕ್ಕೆ ಏನಾದರೂ ಡಿಸೈನ್ ಮಾಡಬೇಕು ಅಂತ ಹೇಳಿದರೆ, ಸ್ವಲ್ಪ ಬ್ಯಾಕ್ಗ್ರೌಂಡು ಅಥವಾ ಕವರನ್ನು ಕೊಡಬೇಕು ಅಂತ ಹೇಳಿದರೆ, ನಿಮಗೆ ಇನ್ನೂ ಒಂದು ಏನು ಅಂತ ಹೇಳಿದ್ರೆ ವಿಶೇಷ ಅಂತ ಹೇಳಿದರೆ, ನೀವು ಸೆಲ್ಗಳ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಕ್ಸ್ಟ್ರಾ ಯಾವುದೇ ರೀತಿ ಟ್ಯಾಬ್ ಬರಲ್ಲ. ಅದೇ ನೀವು ಪಿಕ್ಚರು ಅಥವಾ ಟೇಬಲನ್ನು ಅಪ್ಲೈ ಮಾಡಿದಾಗ ಇಲ್ಲಿ ಏನು ಬರುತ್ತೆ ಅಂದರೆ ಎಕ್ಸ್ಟ್ರಾ ಒಂದು ಟ್ಯಾಬ್ ಬರುತ್ತೆ. ಇವಾಗ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪಿಕ್ಚರ್ ಟೂಲ್ ಅಂತ ಫಾರ್ಮೆಟ್ ಅಂತ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಆಪ್ಷನ್ಸ್ಗಳು ಬರ್ತವೆ. ಅದರಲ್ಲಿ ಏನಿರುತ್ತೆ ಅಂತ ನೋಡ್ಬೋದು. ಕ್ಲಿಕ್ ಮಾಡಿ. ಸೊ ಇದರಲ್ಲಿ ಏನು ಮಾಡೋದು, ಕರೆಕ್ಷನ್ ಏನಾದರೂ ಮಾಡೋದಿದ್ರೆ ನೋಡಿ, ನಾವು ಫೋನಲ್ಲೆಲ್ಲ ಇರುತ್ತಲ್ಲ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಮಾಡ್ಕೊಳ್ಳೋದು, ಕಲರಿಂಗ್ ಹಾಕೋದು, ಸೊ ಅದೆಲ್ಲ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಕಲರ್ ಯಾವುದಾದ್ರೂ ಅದೇ ಮೊದಲೆಲ್ಲ ಸ್ಯಾಚುರೇಷನ್ ಕಡಿಮೆ ಇರೋದು ಆಗಿರ್ಬೋದು, ಅಥವಾ ಜೆರಾಕ್ಸ್ ಶೀಟಲ್ಲಿ ಬರೋ ಥರ ಇರ್ಬೋದು. ಫಾರ್ ಎಕ್ಸಾಂಪಲ್ ಜೆರಾಕ್ಸ್ ಶೀಟಲ್ಲಿ ಇದೇ ಥರ ಬರುತ್ತಲ್ವ. ಸೊ ಈ ರೀತಿ ನಾವು ಏನಾದರೂ ಚೇಂಜ್ ಮಾಡಿದ್ರೆ, ಮತ್ತು ಆರ್ಟಿಸ್ಟಿಕ್ ಎಫೆಕ್ಟ್ ಅಂತ ಇದೆ, ನೀವು ಅದನ್ನು ಬೇರೆ ಏನಾದರೂ ಬ್ಲರ್ ಆ ಥರ ಬರೋದಿದ್ರೆ ನೀವು ಆ ಥರ ಮಾಡ್ಕೋಬೋದು. ಓಕೆನಾ. ಸೊ ನೋಡಿ ಮೇಲ್ಗಡೆ ಹಿಂದ್ಗಡೆ ಬಾಕ್ಸಸ್ ಇದೆ ಅಂತಾನೆ ಗೊತ್ತಾಗಲ್ಲ. ಸೊ ಈ ರೀತಿಯಾದ ಆಪ್ಷನ್ಸ್ಗಳು ಯಾವಾಗ ಬರುತ್ತೆ ಅಂದರೆ ಈ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪಿಕ್ಚರ್ ಟೂಲ್ ಅಂತ ಬರುತ್ತೆ, ಇದ್ರ ಮೇಲೆ ಗೊತ್ತಾಗುತ್ತೆ. ಇದಾದ ನಂತರ ನೆಕ್ಸ್ಟು ನಾವು ವಿಡಿಯೋನ ಕಂಪ್ರೆಸ್ ಮಾಡಲಿಕ್ಕೆ ಅಥವಾ ಅಪ್ಲೈ ಮಾಡಲಿಕ್ಕೆ ಅಂದರೆ ಕಡಿಮೆ ಅಂದರೆ ಇದೇ ಥರ ನೋಡಿ, ಈಗ ಈ ಥರ ವೇರಿಯೇಷನ್ ಮಾಡಲಿಕ್ಕೆ ಸೈಜ್ಗಳನ್ನು ವೇರಿಯೇಷನ್ ಮಾಡಲಿಕ್ಕೆ ಬಳಸ್ತೀವಿ. ಸೊ ಇದಾದ ನಂತರ ನೆಕ್ಸ್ಟ್ ಇಲ್ಲಿ ಬಾರ್ಡರ್ ಶೇಪ್ಗಳನ್ನ ಕೊಡ್ಬೋದು. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬಾರ್ಡರ್ಸ್ ಇದೆ, ನೋಡ್ತಾ ಹೋಗಿ ಚೇಂಜ್ ಆಗ್ತಾ ಹೋಗುತ್ತೆ. ಕಾಣಿಸ್ತಿದೆ ಅಲ್ವಾ ತಮಗೆ. ಸೊ ಈ ಥರ ಇಲ್ಲಿ ಹಲವಾರು ಬೇಕು ಅಂತ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಇದೆ. ಫಾರ್ ಎಕ್ಸಾಂಪಲ್ ನಾವು ಇದನ್ನು ಕೊಡೋಣ, ಹೌದಲ್ವಾ. ಸೊ ಇದಾದ ನಂತರ ನೆಕ್ಸ್ಟ್ ಅದು ಬೇಡ, ಬಾರ್ಡರ್ ಬೇಕಂದ್ರೆ ಬಾರ್ಡರನ್ನು ಕೊಡೋಣ. ಓಕೆನಾ, ಅರ್ಥ ಆಗ್ತಿದೆಯಲ್ವಾ ಹೇಳ್ತಿರೋದು. ಈ ಥರ ನಾವು ಪಿಕ್ಚರ್ ಟೂಲ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ಪಿಕ್ಚರ್ ಟೂಲ್ ತೋರಿಸುತ್ತೆ. ಸೊ ಇದಾದ ನಂತರ ನೆಕ್ಸ್ಟ್ ಸ್ವಲ್ಪ ಓಕೆ ಇದಿರಲಿ. ಸೊ ಇದಕ್ಕೆ ಏನು ಮಾಡ್ಬೋದು, ಮತ್ತೆ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಪಿಕ್ಚರ್ ಬಾರ್ಡರ್ ಅಂತ ಇದೆ, ನೀವು ಕಲರ್ ನೋ ಕಲರ್ ಅಂತ ಕೊಟ್ಟರೆ ಕಲರ್ ಹೋಗುತ್ತೆ. ನೀವು ಪಿಕ್ಚರ್ ಬಾರ್ಡರ್ ಅಂದರೆ ಈ ಪಿಕ್ಚರ್ ಸುತ್ತಲಿಗೆ ಏನಿರುತ್ತಲ್ಲ ಆ ಬಾರ್ಡರ್ ಚೇಂಜ್ ಆಗಬೇಕು ಅಂದರೆ ಕ್ಲಿಕ್ ಮಾಡಿ, ಹೌದಾ. ಸೊ ನೆಕ್ಸ್ಟ್ ಎಫೆಕ್ಟ್ ಯಾವ ರೀತಿ ಇರಬೇಕು, ಶಾಡೋ ಎಫೆಕ್ಟು, ಚಿತ್ರ ಯಾವ ಥರ ಕಾಣಬೇಕು ನಿಮಗೆ ಅನ್ನೋದು ನೀವು ಫೋನಲ್ಲೆಲ್ಲ ಮಾಡ್ತಿರಲ್ವ ಎಡಿಟು. ಸೊ ಅದೇ ರೀತಿಯೇ. ಓಕೆನಾ. ಸೊ ನೀವು ಮತ್ತೆ ಪಿಕ್ಚರ್ ಲೇಔಟ್ ಯಾವ ಥರ ಬೇಕು ನಿಮಗೆ, ಅಥವಾ ರೌಂಡಲ್ಲಿ ಬೇಕು, ಅಥವಾ ಯಾವ ಥರ ಬೇಕು ನಿಮ್ಗೆ ಯಾವ ಥರ ಕ್ಲಿಕ್ ಮಾಡ್ಕೋಬೋದು, ಅದನ್ನ ಶೇಪನ್ನು ಚೇಂಜ್ ಮಾಡ್ಕೋಬೋದು. ಓಕೆನಾ. ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಶೇಪ್ಸ್ ಇದೆ, ನಿಮ್ಗೆ ಯಾವ ಶೇಪ್ ಬೇಕೋ ಅದನ್ನು ಕ್ಲಿಕ್ ಮಾಡ್ತಾ ಹೋಗ್ಬೋದು. ಓಕೆನಾ ಮಕ್ಕಳ. ಸೊ ಇದಾದ ನಂತರ ನೆಕ್ಸ್ಟು ಓಕೆ ಇವಾಗ ಇದಿಷ್ಟು ಓಕೆ. ಅದರಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಇದೆ, ಸೊ ಅದನ್ನು ಕ್ಲಿಕ್ ಮಾಡಿ ನಿಮ್ಗೆ ಯಾವ ಥರ ಬ್ಯಾಕ್ಗ್ರೌಂಡ್ ಬೇಕು ಅದನ್ನು ರಿಮೂವ್ ಮಾಡ್ಬೋದು. ಓಕೆ ಕ್ಲಿಕ್ ಮಾಡಿ ನೋಡಿ, ಬ್ಯಾಕ್ಗ್ರೌಂಡ್ ಹೋಗೇ ಬಿಡ್ತು ಸ್ವಲ್ಪ. ಸೊ ಬೇಡ ಅಂತ ಹೇಳಿದ್ರೆ ಕಂಟ್ರೋಲ್ Z ಅನ್ನು ಹೊಡೀರಿ, ರಿಟರ್ನ್ ಏನಾಗಿರುತ್ತೋ ಅದು ವಾಪಸ್ ಬಂದೇ ಬರುತ್ತೆ ನಮಗೆ, ಹೌದಾ. ಓಕೆ ಅಲ್ವಾ. ಓಕೆ. ಸೊ ಇದಾದ ನಂತರ ನೆಕ್ಸ್ಟ್ ಕ್ಲಿಪ್ ಆರ್ಟ್ ಅಂತ ಬರುತ್ತೆ. ಇದರಲ್ಲಿ ನಾವೇನು ಮಾಡ್ಬೋದು, ಇಲ್ಲಿ ಸರ್ಚ್ ಅಂತ ಕೊಟ್ಟರೆ ನಾವು ಕಂಪ್ಯೂಟರ್ ಅಂತ ಹೊಡೆಯೋಣ. ಕಂಪ್ಯೂಟರ್ ರಿಲೇಟೆಡ್ ಆಗಿತ್ತು ಇಮೇಜಸ್ ಎಲ್ಲ ಬರುತ್ತೆ. ಇಲ್ಲಿ ಗೋ ಅಂತ ಕೊಡಿ, ನೋಡಿ ಇಮೇಜ್ ಎಲ್ಲ ಬರುತ್ತೆ, ಹೌದಾ. ಬರುತ್ತಲ್ವಾ. ಇದೇ ರೀತಿ. ಸೊ ಮತ್ತೆ ನೀವು ಇದನ್ನ ಡಿಲೀಟ್ ಮಾಡೋಣ, ಇದನ್ನ ಈ ಕಡೆ ತಗೊಂಡ್ಬರೋಣ, ಹೌದಾ. ಈ ಥರ ನಿಮಗೆ ರಿಲೇಟೆಡ್ ಆಗಿರ್ತಕ್ಕಂಥ ಮೀಡಿಯಾಸ್ ಎಲ್ಲ ಬರುತ್ತೆ. ಇಲ್ಲಿ ಸೈನ್ಸ್ ಅಂತ ಕೊಡೋಣ, ಸೈನ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಪಿಕ್ಚರ್ಸ್ಗಳೆಲ್ಲ ಬರ್ತವೆ ನೋಡಿ. ರಾಕೆಟ್ ಇದೆ ಅಲ್ವಾ, ನೋಡಿ ಅದು. ನೀವು ಇವುಗಳನ್ನು ಎಡಿಟ್ ಮಾಡ್ಕೋಬೋದು. ಈ ಥರ ಎಕ್ಸೆಲಲ್ಲಿ ಪಿಕ್ಚರ್ಗಳನ್ನ ಇನ್ಸರ್ಟ್ ಮಾಡ್ಬೋದು. ಅದಾದ ನಂತರ ನೆಕ್ಸ್ಟು ನಾವು ಇನ್ಸರ್ಟಲ್ಲೇ ಬಂದುಬಿಟ್ರೆ ಕ್ಲಿಪ್ ಆರ್ಟ್ ಅಂತ ಇದೆ, ವೀಡಿಯೋಸನ್ನು ಅಪ್ಲೋಡ್ ಮಾಡ್ಬೋದು ನಾವಿಲ್ಲಿ. ಓಕೆನಾ. ಆಲ್ ಟೈಪ್ ಆಫ್ ವೀಡಿಯೋಸ್ ಅಂತ ಇದೆ, ಫೋಟೋಸ್ ವೀಡಿಯೋಸ್ ಎಲ್ಲ ಬರುತ್ತೆ. ಯಾವ್ದು ಬೇಕಾದನ್ನ ಕ್ಲಿಕ್ ಮಾಡ್ಕೋಬೋದು. ಓಕೆನಾ. ಇದರಲ್ಲಿ ಈ ಥರ ಕೆಳಗಡೆ ಡ್ರ್ಯಾಗ್ ಮಾಡ್ತಾ ಹೋದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪಿಕ್ಚರ್ಸ್ ಎಲ್ಲ ಬರುತ್ತೆ. ಈ ಥರ ವೀಡಿಯೋಸ್ಗಳ ಪಿಕ್ಚರ್ಸ್ನ ಯಾವುದಾದ್ರೂ ಎಕ್ಸೆಲ್ಗಳನ್ನ ಹಾಕಿ ನಾವು ವರ್ಕ್ ಮಾಡುವಾಗ ನೀವು ಈ ಥರ ಬಳಸ್ಬೋದು. ಓಕೆನಾ ಮಕ್ಕಳ. ಸೊ ಇದಾದ ನಂತರ ಸೆಲೆಕ್ಟ್ ಮಾಡಿ, ನಾವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಕಂಟ್ರೋಲ್ ಏನು ಹೇಳಿದ್ರೆ ಆಲ್ ಸೆಲೆಕ್ಟ್ ಆಗುತ್ತೆ. ಓಕೆನಾ. ಕಂಟ್ರೋಲ್ ಪ್ಲಸ್ ಏನ ಪ್ರೆಸ್ ಮಾಡಿದರೆ ನಮಗೆ ಪೂರಾ ಎಕ್ಸೆಲ್ ಶೀಟ್ ಏನಾಗುತ್ತೆ ಅಂತ ಹೇಳಿದ್ರೆ ಸೆಲೆಕ್ಟ್ ಆಗುತ್ತೆ. ಇವಾಗ ಡಿಲೀಟ್ ಅನ್ನ ಪ್ರೆಸ್ ಮಾಡಿ. ಓಕೆನಾ.
ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಮಾಡಿ, ಗೊತ್ತಲ್ವಾ ನೋಡಿ ಅದು ಅಲ್ವಾ. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ಶೇಪ್ಸ್ ಅಂತ ಇದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಶೇಪ್ಸ್ ಇದಾವೆ. ನೀವು ಶೇಪ್ಗಳನ್ನ ಬಳಸಿ ಏನಾದರೂ ವರ್ಕ್ ಮಾಡೋದಿದ್ರೆ ವರ್ಕ್ ಮಾಡ್ಕೋಬೋದು ಇದರಲ್ಲಿ ಮತ್ತೆ ನೀವು ನೋಡಿ ಅವಾಗಲೇ ಹೇಳಿದ್ರೆ ಪಿಕ್ಚರಲ್ಲಿ ಕ್ಲಿಕ್ ಮಾಡಿದಾಗ ಡಿಫ್ರೆಂಟ್ ಟೂಲ್ ಬರುತ್ತೆ ಅಂತ ಹೇಳಿ. ಸೊ ಇವಾಗಲೂ ಶೇಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡ್ರಾಯಿಂಗ್ ಟೂಲ್ ಅಂತ ಬರುತ್ತೆ, ಓಕೆನಾ. ಸೊ ಇದರಲ್ಲಿ ನೀವು ಯಾವ ಥರ ಕಲರನ್ನು ಹಾಕೋಬೇಕು, ಇದರಲ್ಲಿ ಬೇಕಾದ್ರೆ ನೀವು ಬರೆದು ನೀವು ಎಕ್ಸೆಲನ್ನು ಹೊಸದಾಗಿ ಏನಾದರೂ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಮಾಡ್ಬೋದು, ಓಕೆನಾ. ಎಫೆಕ್ಟ್ ಬೇರೆ ಬೇರೆ ಇದೆ, ನೀವು ಯಾವ ಥರ ಎಫೆಕ್ಟ್ ಬೇಕೋ ಆ ಥರ ತೊಗೋಬೋದು, ಓಕೆನಾ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ 3D ರೊಟೇಷನ್ ಬೇರೆ ಬರುತ್ತೆ, ಓಕೆನಾ. ಕಾಣಿಸ್ತಿದೆ ಅಲ್ವಾ? ಹಾಂ, ಓಕೆನಾ. ಈ ಥರ ಎಲ್ಲ ಚೇಂಜ್ ಮಾಡ್ತಾ ಹೋಗ್ಬೋದು, ಓಕೆ. ಈಗ ಯಾವ ಥರ ಬೇಕೋ ಆ ಥರ ಇಟ್ಕೋ. ಇದು ಬ್ಯಾಕ್ಗ್ರೌಂಡ್ ಕಲರ್ನು ಸಹ ನಾವು ಚೇಂಜ್ ಮಾಡ್ತಾ ಹೋಗ್ಬೋದು ಮಕ್ಕಳ. ಶೇಪು, ಕಲರು, ದೆನ್ ಔಟ್ಲೈನ್ ಕಲರ್ ಯಾವ ರೀತಿ ಬೇಕು ನಮಗೆ ಅಲ್ವಾ. ಸೊ ಇದೇ ರೀತಿ ಮತ್ತೆ ಇಲ್ಲಿ ಯಾವುದಾದ್ರು ಟೆಕ್ಸ್ಟನ್ನು ಬರೆದ್ರೆ ಇದರೊಳಗೆ ಟೆಕ್ಸ್ಟ್ ಬರೋದು ಕಾಣಿಸಿದೆಯಾ, ವೈಟ್ ಕಲರ್ ಇದೆ. ಸೊ ಅದನ್ನು ಸ್ವಲ್ಪ ಬ್ಲ್ಯಾಕ್ ಕಲರ್ ಮಾಡ್ಕೊಳ್ಳೋಣ, ಕಾಣಿಸಿದೆ ಅಲ್ವಾ, ಓಕೆನಾ. ಸೊ ಇವಾಗ ಏನು ಮಾಡ್ಕೋಬೋದು, ಅದನ್ನು ನಾವು ಡಬಲ್ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಟೆಕ್ಸ್ಟ್ ಅಂತ ಇದೆ. ಸೊ ಟೆಕ್ಸ್ಟನ್ನು ಯಾವ ಕಲರ್ ಬೇಕಾದರೂ ಆ ಕಲರ್ಗೆ ನಾವು ಚೇಂಜ್ ಮಾಡ್ಕೋಬೋದು, ಹೌದಾ. ನೋಡಿ, ಓಕೆ, ನೀವು ಸೈಜನ್ನು ದೊಡ್ಡ ಮಾಡ್ತಾ ಹೋಗ್ಬೋದು. ಇಲ್ಲಿ ಹೋಮ್ ಹೋಗಿ ಇಲ್ಲಿ ಕ್ಲಿಕ್ ಮಾಡ್ತಾ ಹೋಗಿ ಅಲ್ವಾ. ಸೊ ಸ್ವಲ್ಪ ದೊಡ್ಡದು ಬೇಕಲ್ವಾ, ಚಿಕ್ಕದಾಗಿದೆ, ಹೆಸರು ದೊಡ್ಡದಾಗಿದೆ ಬಟ್ ಬಾಕ್ಸ್ ಏನಾಗಿದೆ ಚಿಕ್ಕದಾಗಿದೆ. ಸೊ ಅವಾಗ ಏನು ಮಾಡ್ಕೋಬೋದು, ಡ್ರ್ಯಾಗ್ ಮಾಡಾದ್ಮೇಲೆ ನಿಮಗೆ ಯಾವ ರೀತಿ ಬೇಕೋ ಆ ಥರ ಮೂಮೆಂಟನ್ನು ಮಾಡ್ಕೋಬೋದು. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಶೇಪ್ಸ್ ಇದ್ದಾವೆ, ಸೆಲೆಕ್ಟ್ ಇದೆ, ಎಫೆಕ್ಟನ್ನು ಕೊಡ್ಬೋದು. ಅಕ್ಷರಗಳಿಗೆ ಯಾವ ರೀತಿ ಎಫೆಕ್ಟ್ ಬೇಕೋ ಆ ಥರ ಎಫೆಕ್ಟ್ಗಳನ್ನ ಕೊಡ್ಬೋದು. ಕಾಣಿಸ್ತಿದೆ ಅಲ್ವಾ, ಆಗ್ತಾ ಇದೆ, ಹಾಂ ಅಲ್ವಾ. ಸೊ ಔಟ್ಲೈನ್ ಬೇರೆ ಕೊಡೋದಿದ್ರೆ ಕೊಡಬಹುದು, ಹೆಸರಿಗೆ ಔಟ್ಲೈನು, ಹೌದಾ. ಈ ಥರ ಏನು ಬೇಕಾದ್ರೂ ನಾವು ಚೇಂಜಸ್ಸನ್ನು ಮಾಡ್ಕೋಬೋದು. ಸೊ ಇದಾದ ನಂತರ ನೆಕ್ಸ್ಟ್ ಇನ್ಸರ್ಟಲ್ಲಿ ಮತ್ತೆ ಯಾವ್ದು ಬರುತ್ತದೆ, ಸ್ಮಾರ್ಟ್ ಆರ್ಟ್ ಅಂತ ಬರುತ್ತೆ. ಸ್ಮಾರ್ಟ್ ಆರ್ಟ್ ಅಂತ ಇಲ್ಲಿ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಮಾರ್ಟ್ ಆರ್ಟ್ಗಳಿರ್ತವೆ. ಆಲ್, ಲಿಸ್ಟ್, ಪ್ರೋಸೆಸ್, ಸೈಕಲ್, ಹೆರಾಚಿ, ರಿಲೇಷನ್ಶಿಪ್, ಮ್ಯಾಟ್ರಿಕ್ಸ್, ಪಿರಮಿಡ್, ಪಿಕ್ಚರ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಮಾರ್ಟ್ ಆರ್ಟ್ ಗ್ರಾಫಿಕ್ಸ್ ಇಲ್ಲಿ ಬರುತ್ತೆ. ಇದನ್ನು ಜಾಸ್ತಿ ನಾವು ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ವರ್ಡಲ್ಲಿ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಲೀಸ್ಟ್ ಅಂತ ಬಂದಾಗ ಹಲವಾರು ಗ್ರಾಫಿಕ್ಸ್ಗಳು ಬರುತ್ತವೆ. ಇದರಲ್ಲಿ ಯಾವ ಥರ ಗ್ರಾಫಿಕ್ಸ್ ಬೇಕು, ಫಾರ್ ಎಕ್ಸಾಂಪಲ್ ನಾವೀಗ ಏನು ಮಾಡೋಣ ಅಂತ ಹೇಳಿದರೆ ಯಾವುದಾದ್ರೂ ಆಯ್ಕೆ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇದನ್ನು ಆಯ್ಕೆ ಮಾಡ್ಕೊಳ್ಳೋಣ, ಕ್ಲಿಕ್ ಮಾಡಿ, ಕಾಣಿಸಿದೆಯಾ. ನಾವಿಲ್ಲಿ ಏನು ಮಾಡ್ಬೋದು ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನೀವು ಎಕ್ಸೆಲಲ್ಲಾದರೂ ಬಳಸ್ಬೋದು, ವರ್ಡಲ್ಲಾದರೂ ಬಳಸ್ಬೋದು. ಇಲ್ಲಿ ಏನು ಮಾಡ್ಬೋದು, ಈ ಥರ ತೊಗೊಂಬಂದಾಗೆ ಇಲ್ಲಿ ಯಾವುದು ಇಮೇಜ್ ಚಿತ್ರ ಕಾಣಿಸ್ತಾ ಇದೆಯಲ್ಲ ಗ್ರಾಫಿಕ್ಸು, ಇದರಲ್ಲಿ ಏನು ಮಾಡ್ಬೋದು, ನಾವು ಫೋಟೋವನ್ನು ಕೂರಿಸ್ಬೋದು. ಫಾರ್ ಎಕ್ಸಾಂಪಲ್ ನಾನು ಕ್ಲಿಕ್ ಮಾಡಿದೆ, ಡೌನ್ಲೋಡ್ಸಲ್ಲಿ ಹೋಗಿ ದೆನ್ ಡಬಲ್ ಕ್ಲಿಕ್ ಮಾಡಿ ಬರುತ್ತೆ. ಡೌನ್ಲೋಡ್ಸಲ್ಲಿ ವೇಟ್ ಮಾಡಿ, ಹಾಂ ಡೌನ್ಲೋಡ್ಸಲ್ಲಿ ಬದೆ ಅಲ್ವಾ. ಸೊ ಇದರಲ್ಲಿ ನೀವು ಡ್ರ್ಯಾಗ್ ಮಾಡಿ ನಿಮಗೆ ಯಾವ್ದು ಬೇಕು ಆ ಫೋಟೋವನ್ನು ಹಾಕೋಬೋದು, ಓಕೆ. ನಾವು ಇಲ್ಲಿ DDGK ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಫೋಟೋ ಅಡಿಷ್ ಆಯ್ತಾ. ನೀವು ಬೇಕಾದ್ರೆ ಆ ಫೋಟೋವನ್ನು ಏನು ಮಾಡ್ಬೋದು, ಸ್ವಲ್ಪ ಸೈಜನ್ನು ಚಿಕ್ಕದು ಮಾಡ್ತಾ ಹೋಗ್ಬೋದು. ಸೊ ನೀವೇನು ಮಾಡ್ಬೋದು ಇಲ್ಲಿ ಅಂದರೆ ಅದರ ಪಾಯಿಂಟ್ಸ್ ಅದರ DDUGKY ಬಗ್ಗೆ ಇರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ಇಲ್ಲಿ ಬರಿತಾ ಹೋಗ್ಬೋದು, ಓಕೆನಾ. DDUGKY ಎಲ್ಲಿದೆ ಇದು, ರಾಣೆಬೆನ್ನೂರಲ್ಲಿದೆ. ನೆಕ್ಸ್ಟು ಹಾವೇರಿ ಡಿಸ್ಟಿಕಲ್ಲಿದೆ. ಸೊ ಅದೇ ರೀತಿ ನಿಮಗೆ ಸಂಬಂಧಪಟ್ಟಿದ್ದು ಯಾವುದಾದ್ರೂ ಇನ್ಫಾರ್ಮೇಷನ್ ಬಗ್ಗೆ ನೀವು ಏನು ಮಾಡ್ಕೋಬೋದು ಅಂತ ಹೇಳಿದರೆ ಇದೇ ರೀತಿ ಇಮೇಜಸನ್ನು ಹಾಕಿ ನೀವು ಅದರ ಇನ್ಫಾರ್ಮೇಷನ್ನ ಬರೀಲಿಕ್ಕೆ ನೀವು ಬಳಸ್ಬೋದು. ಅದೇ ರೀತಿ ನೋಡಿ, ನಾನು ಆವಾಗಲೇ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಪಿಕ್ಚರ್ ಟೂಲ್ ಬಂದಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಅದಕ್ಕಿಂತ ಮೊದಲು ಸ್ಮಾರ್ಟ್ ಆರ್ಟ್ ಟೂಲ್ ಅಂತ ಒಂದು ಬಂದಿದೆ. ಸೊ ಈ ಸ್ಮಾರ್ಟ್ ಆರ್ಟಲ್ಲಿ ಕಲರ್ಗಳನ್ನು ಚೇಂಜ್ ಮಾಡ್ಕೋಬೋದು, ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್ಗಳಾಗಿ ಕನ್ವರ್ಟ್ ಮಾಡ್ಕೋಬೋದು, ಸೈಜ್ಗಳನ್ನ ಕನ್ವರ್ಟ್ ಮಾಡ್ಕೋಬೋದು. ಕಾಣಿಸ್ತಿದೆ ಅಲ್ವಾ. ಸೊ ಅದೇ ರೀತಿ ನಾವು ಇಲ್ಲಿ ಶೇಪ್ಗಳನ್ನು ಸಹ ಚೇಂಜ್ ಮಾಡ್ಕೋಬೋದು, ಹೌದಾ, ಕಾಣಿಸ್ತಿದೆಯಾ. ಸೊ ಈ ಥರ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಟೂಲ್ಸ್ಗಳಿದ್ದಾವೆ. ನಿಮಗೆ ಯಾವ್ದು ಬೇಕೋ ಆ ಟೂಲ್ಸ್ಗಳನ್ನು ಬಳಸ್ಕೊಂಡು ವರ್ಕ್ ಮಾಡ್ಬೋದು ನಾವು. ಅರ್ಥ ಆಗ್ತಿದೆ ಅಲ್ವಾ, ಓಕೆ. ಇದಾದ ನಂತರ ನೆಕ್ಸ್ಟು ಡಿಸೈನ್ ಟೂಲ್ ಅಂತ ಇದೆ, ಫಾರ್ಮ್ಯಾಟ್ ಟೂಲ್ ಅಂತ ಇದೆ, ಡಿಸೈನ್ ಟೂಲ್ ಅಂತ ಇದೆ. ಸೊ ಡಿಸೈನ್ ಟೂಲಲ್ಲಿ ನಾವು ಈ ಶೇಪ್ಗಳನ್ನು ಅಥವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಮಾರ್ಟ್ ಆರ್ಟ್ಗಳನ್ನು ಬಳಸ್ಕೋಬೋದು. ಅರ್ಥ ಆಯ್ತಿದೆಯಾ ಅಲ್ವಾ. ಅದರಲ್ಲಿ ಪಿಕ್ಚರ್ ಇನ್ಸರ್ಟ್ ಮಾಡ್ಬೋದು, ಇದರಲ್ಲಿ ಪಿಕ್ಚರ್ ಇನ್ಸರ್ಟ್ ಮಾಡ್ಲಿಕ್ಕೆ ಬರಲ್ಲ, ಓಕೆನಾ ಮಕ್ಕಳ.
ಸೊ ನೀವು ಏನು ಮಾಡ್ಬೋದು ಅಂದರೆ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ನೀವು ಎಕ್ಸ್ಟ್ರಾ ಈ ಬಾಕ್ಸಿಗೆ 3 ಬಾಕ್ಸ್ ಇದೆ, ಇನ್ನೂ ಒಂದು ಬೇಕು ಅಂತ ಹೇಳಿದಾಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಆ್ಯಡ್ ಶೇಪ್ ಅಂತ ಇದೆ, ಆ್ಯಡ್ ಶೇಪ್ ಆಫ್ಟರ್ ಅಂತ ಕ್ಲಿಕ್ ಮಾಡಿ ನಿಮಗೆ ಅದರ ಮುಂದ್ಗಡೆ ಏನಾಗುತ್ತೆ ಅಂದರೆ ಹೊಸ ಒಂದು ಬಾಕ್ಸ್ ಆ್ಯಡ್ ಆಗುತ್ತೆ. ನಿಮಗೆ ಕೆಳಗಡೆ ಬೇಕು ಅಂತ ಹೇಳಿದ್ರೆ ರೈಟ್ ಕ್ಲಿಕ್ ಮಾಡಿ ಆ್ಯಡ್ ಶೇಪ್ ಅಂತ ಇದೆ, ಶೇಪ್ ಬಿಫೋರ್ ಅಂತ ಹೇಳಿದ್ರೆ ಅದರ ಹಿಂದ್ಗಡೆ ಸೆಲೆಕ್ಟ್ ಆಗುತ್ತೆ. ಹೌದಾ? ಸೊ ಈ ರೀತಿ ನೀವು ಏನು ಮಾಡ್ತಾ ಹೋಗ್ಬೋದು ಅಂದರೆ ನಿಮಗೆ ಡಿಫ್ರೆಂಟ್ ಆ್ಯಡ್ ಬೇಕಾದರೆ ಆ್ಯಡ್ ಮಾಡ್ತಾ ಹೋಗ್ಬೋದು, ಬೇಡ ಅಂತ ಹೇಳಿದ್ರೆ ಡಿಲೀಟ್ ಮಾಡ್ತಾ ಹೋಗಿ ಡಿಲೀಟ್ ಆಗುತ್ತೆ. ಓಕೆನಾ? ಸೇಮ್ ಇದೇ ರೀತಿ ಹಲವಾರು ಆಪ್ಷನ್ಗಳು ಇದರಲ್ಲಿ ತುಂಬ ಸ್ಮಾರ್ಟ್ ಆರ್ಟ್ ಇದ್ದಾವೆ. ಅದೇ ರೀತಿ ಲಿಸ್ಟ್, ಇದರೆಲ್ಲ ಲಿಸ್ಟ್ ಯಾವುದಾದ್ರೂ ಒಂದು ಫಾರ್ ಎಕ್ಸಾಂಪಲ್ ಲಿಸ್ಟ್ ಬರಿತೀನಿ ಅಂತ ಹೇಳಿದ್ರೆ ನೀವು ಒಂದು 5-6 ಲಿಸ್ಟ್ಗಳನ್ನು ಬರಿಬೋದು. ಹೇಗೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ನ ಹಾರ್ಡ್ವೇರ್ಸ್ ಯಾವುವು ಅಂತ ಹೆಡ್ಲೈನ್ ಹಾಕಿ ನೀವು ಪ್ರತಿಯೊಂದು ಬಾಕ್ಸಲ್ಲಿ ಆ ಎಲ್ಲ ಹಾರ್ಡ್ವೇರ್ಸ್ಗಳನ್ನ ಬರಿತಾ ಹೋಗ್ಬೋದು. ಕಂಪ್ಯೂಟರ್ ಹಾರ್ಡ್ವೇರ್ಸ್ ಯಾವುದು, ಇನ್ಪುಟ್ಸ್ ಯಾವುದು, ಹಾರ್ಡ್ವೇರ್ಸ್ ಯಾವುದು, ಸಾಫ್ಟ್ವೇರ್ಸ್ ಯಾವುದು, ಹಾರ್ಡ್ವೇರಲ್ಲೇ ಮತ್ತೆ ಯಾವ ಟೈಪ್ ಬರುತ್ತೆ, ಸಾಫ್ಟ್ವೇರ್ ಅಂದರೆ ಏನು, ಅವುಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ನೋಡೋಣ. ಸೊ ಇವಾಗ ಎಕ್ಸೆಲ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಇದರಲ್ಲಿ ನೀವೇನು ಮಾಡ್ಬೋದು ಅಂದರೆ ನೇಮ್ಗಳನ್ನು ಹಾಕಿ ನೀವು ಐಡೆಂಟಿಫೈ ಮಾಡ್ಬೋದು. ಓಕೆನಾ? ಸೊ ಇವಾಗ ಡಿಲೀಟ್ ಮಾಡಿ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋಣ. ಸೊ ಇದಾದ ನಂತರ ನೆಕ್ಸ್ಟ್ ಇನ್ಸರ್ಟಲ್ಲಿ ನೀವು ಸ್ಕ್ರೀನ್ಶಾಟ್ ಅಂತ ಇದೆ, ನೀವು ಸ್ಕ್ರೀನ್ಶಾಟನ್ನು ತಗೋಬೋದು ಮಕ್ಕಳ. ಹೇಗೆ? ಕ್ಲಿಕ್ ಮಾಡಿ, ವೇಟ್ ಮಾಡಿ.